ಬ್ರೇಕ್ನ ನಂತರ ನಮ್ಮ ಬೆಂಗಳೂರಿಗೆ ಸ್ವಾಗತ. ಮಗು ಹುಟ್ಟಿತು ಅಂದಾಗ ಅದರ ಅಜ್ಜಿ ತುಂಬಾ ಖುಷಿ ಪಡ್ತಾರೆ. ಮುತ್ತಜ್ಜಿ ಇದ್ರೆ ಇನ್ನೂ ಸಂತಸ, ಅವರ ತಾಯಿಯೂ ಇದ್ರೆ ಹೌದು. ಇಲ್ಲೊಬ್ಬ ಅಜ್ಜಿಗೆ ತನ್ನ ಕರುಳ ಬಳ್ಳಿಯ 5ನೇ ತಲೆಮಾರನ್ನ ಕಾಣುವ ಅದೃಷ್ಟ ಸಿಕ್ಕಿದೆ. ಆ ತುಂಬು ಕುಟುಂಬದ ಸಂತಸದ ಕ್ಷಣಗಳು ನಿಮಗಾಗಿ. ಈ ಮುದ್ದು ಮಗುವಿನದ್ದು ಅದೇನ ಅದೃಷ್ಟನೋ ಏನೋಪ್ಪ. ಈಗಷ್ಟೇ ಭೂಮಿಗೆ ಬಂದ ಈ ಕಂದನನ್ನ ಸ್ವಾಗತಿಸೋದಕ್ಕೆ ತಾಯಿ, ಅಜ್ಜಿ, ಮುತ್ತಜ್ಜಿ ಮಾತ್ರವಲ್ಲ ಮರಿ ಅಜ್ಜಿಯೂ ಕಾಯ್ತಾ ಇದ್ರು. ಇಂಥದ್ದೊಂದು ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದು ರಾಜಾಜಿನಗರದ ರಮೇಶ್ ಆಸ್ಪತ್ರೆ. ಕುಣಿಗಲ್ ತಾಲೂಕಿನ ಹೊಸಕೆರೆ ಗ್ರಾಮದ 90 ವರ್ಷದ ದೊಡ್ಡಮ್ಮ ತನ್ನ 5ನೇ ತಲೆಮಾರಿನ ಕುಡಿಯನ್ನ ಕಂಡ ಅದೃಷ್ಟಶಾಲಿ. ಈಗಿನ ಕಾಲದಲ್ಲಿ ಎಷ್ಟೋ ಜನಕ್ಕೆ ಅಜ್ಜಿ ತಾತನೇ ಇರೋದಿಲ್ಲ. ನನ್ನ ಮಗುಗೆ ಭಾಗ್ಯ ಸಿಕ್ಕಿದೆ. ಮರಿ ಮುತ್ತಜ್ಜಿ ಅವ್ರ ಅಜ್ಜಿ ಇರೋಷ್ಟು ಅವರು ತುಂಬ ಆರೋಗ್ಯ ಕಾಪಾಡ್ಕೊಂಡಿದ್ರು, ಸಖತ್ ಹೆಲ್ತಿ ಆಗಿದ್ದರು. ಆಗಿನ ಕಾಲದವರೆಲ್ಲ ಎಷ್ಟೇ ಆದರೂ ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಏನಾದರೂ ಪರವಾಗಿಲ್ಲ ಅಂತಂದಿದ್ರು. ಮೋಸ್ಟ್ಲಿ ಅವ್ರ ಆಶೀರ್ವಾದನೋ ಏನೋ ಇಷ್ಟೊಳ್ಳೆ ಮಗು ಆಗಿದೆ. 90ಕ್ಕೂ ಹೆಚ್ಚು ವಯಸ್ಸಾದ ದೊಡ್ಡಮ್ಮ ಅವರ ಮಗಳು 70 ವರ್ಷದ ರುದ್ರಮ್ಮ. ಇವರ ಮಗಳು 50 ವರ್ಷದ ಶಾರದಾ ಅವರ ಮಗಳಾದ 25 ವರ್ಷದ ಸ್ನೇಹಳಿಗೆ ಇದೀಗ ಗಂಡು ಮಗುವಾಗಿದೆ. ಹೀಗೆ ತನ್ನ 5ನೇ ತಲೆಮಾರಿನ ಮಗುವಿಗೆ ತನ್ನಂತೆಯೇ 100 ವರ್ಷ ಆಯಸ್ಸು ಇರಲಿ ಅನ್ನೋದೇ ದೊಡ್ಡಮ್ಮನವರ ಹಾರೈಕೆ. ಈಗ ಸಂತೋಷದಲ್ಲಿ ನನ್ನ ಮೊಮ್ಮಗನ ಆಸ್ಪತ್ರೆ ಒಳಗೆ ಇಷ್ಟೆಲ್ಲ ವೈಭೋಗದೊಳಗೆ ಈಗ ಈ ಭಾಗ್ಯವು ಕೊಟ್ಟವನೆ ಅಂತ ನಮ್ಮ ಆಶೀರ್ವಾದ ಆಗಿ 100 ವರ್ಷ ನಮ್ಮ ವಯಸ್ಸಾಗಿ ತಗೊಂಡು ಆ ಬಾಳಿ ಹೆಸರು ತರಲಪ್ಪ. ಅವರ ತಂದೆ ತಾಯಿ ಅವರ ಬಂಧು ಬಳಕೆಲ್ಲ ಹೆಸರು ತರಲಿ. ಕರುಳ ಬಳ್ಳಿ ಹಬ್ಬೋದು ಅಂದ್ರೆ ಹೀಗೇನೆ ಅಲ್ವಾ? ಮಕ್ಕಳು ಮೊಮ್ಮಕ್ಕಳ ಜೊತೆ ಮರಿಮಗನನ್ನ ಸ್ವಾಗತಿಸಿ ಸಂಭ್ರಮಿಸುವ ಸುಖ ಸಿಗೋದು ಕೆಲವು ಜನರಿಗೆ ಮಾತ್ರ. ಅಲ್ಲದೆ 4-5 ಅಜ್ಜಿಯರ ತುಂಬು ಪ್ರೀತಿಯನ್ನ ಬಾಚುವ ಈ ಮಗು ನಿಜಕ್ಕೂ ಅದೃಷ್ಟಶಾಲಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಫ್ಯಾಷನ್ ಪ್ರಿಯರಿಗೆ ಸಖತ್ ಖುಷಿ ನೀಡುವ ಸ್ಟೋರಿಯೊಂದು ಇರುತ್ತೆ. ಉದ್ಯಾನ ನಗರಿಯಲ್ಲಿ ಮ್ಯಾಕ್ಸ್ ಮಿಸ್ ಬೆಂಗಳೂರು ಫ್ಯಾಷನ್ ಶೋ ನಡೀತಿದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಅನ್ನು ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ವಾವ್, ಅದೇನ್ ಸ್ಟೈಲು, ಅದೇನ್ ಲುಕ್ಕು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ರ್ಯಾಂಪ್ ವಾಕ್ ಮಾಡೋ ಈ ಭಿನ್ನಾಣಗಿತ್ತಿಯರನ್ನ ನೋಡೋದೆ ಅಬ್ಬಾ ಸಖತ್ ಚಂದ ಅಲ್ವಾ? ಹೀಗೆ ಲಲನೆಯರ ಫ್ಯಾಷನ್ ಶೋ ನಡೆದಿದ್ದು ಬೆಂಗಳೂರಿನ ಲಿಮೆರಿಡಿಯನ್ ಹೋಟೆಲ್ನಲ್ಲಿ. ಇಲ್ಲಿ ಮ್ಯಾಕ್ಸ್ ಶೋರೂಮ್ ಮ್ಯಾಕ್ಸ್ ಮಿಸ್ ಬೆಂಗಳೂರು ಫ್ಯಾಷನ್ ಶೋ ಆಯೋಜಿಸಿತ್ತು. ವಿ ಆರ್ ಗೋಯಿಂಗ್ ಟು ಸ್ಮಾಲರ್ ಸಿಟೀಸ್, ಅಲ್ಲಿ ಮ್ಯಾಂಗ್ಳೂರ್ ಆ ಥರ ಸ್ಮಾಲರ್ ಸಿಟೀಸ್ನಲ್ಲಿ ಈವೆಂಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಕಾಲೇಜಸ್ ಪಾರ್ಟಿಸಿಪೇಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಬಿಕಾಸ್ ಫಾರ್ ದೆಮ್ ಇದು ಗುಡ್ ಅವೆನ್ಯೂ ಫಾರ್ ದೆಮ್ ಟು ಗೆಟ್ ಎಕ್ಸ್ಪೋಷರ್. 16 ಸಿಟೀಸ್ನಲ್ಲಿ ಮಾಡ್ತಾ ಇದ್ದೀವಿ. ಅದರ್ ದನ್ ದಟ್ ವಿ ಆರ್ ಅಸೋಸಿಯೇಟಿಂಗ್ ವಿತ್ ಫೆಮಿನಾ ಇನ್ ಮಿಸ್ ಇಂಡಿಯಾ. ಮ್ಯಾಕ್ಸ್ ಮಿಸ್ ಬೆಂಗಳೂರು ಫ್ಯಾಷನ್ ಶೋ ತಯಾರಿಯ ಅಂತಿಮ ಸುತ್ತು ಇದಾಗಿದ್ದು ಇದೇ ತಿಂಗಳ 21ರಂದು ಫೈನಲ್ ಶೋ ನಡೆಯುತ್ತೆ. ಆಸಕ್ತಿ ಇರೋ ಕಾಲೇಜ್ ವಿದ್ಯಾರ್ಥಿನಿಯರ ಜೊತೆ ಪ್ರೊಫೆಷನಲ್ ರೂಪದರ್ಶಿಗಳು ಇದರಲ್ಲಿ ಭಾಗಿಯಾಗಿದ್ರು. ಏನು ಕ್ಯಾರಿ ಮಾಡ್ತೀವಿ ಇನ್ನ ಬ್ಯೂಟಿ ವೇರ್ ವಿ ಹ್ಯಾವ್ ದ ಕಾನ್ಫಿಡೆನ್ಸ್, ನಂಬಿಕೆ ಮತ್ತು ಆತ್ಮವಿಶ್ವಾಸ ಜಾಸ್ತಿ ಇದ್ದೆ ಅದನ್ನು ಏನು ಹಾಕ್ಕೊಂಡ್ರು ಬ್ಯೂಟಿಫುಲ್ಲಾಗಿ ಕ್ಯಾರಿ ಮಾಡ್ಬೋದು. ನಾನು ಅದರಲ್ಲಿ ಬಿಲೀವ್ ಮಾಡ್ತೀನಿ. ಆ್ಯಂಡ್ ನಾನು ಮೇ ಬಿ ಮಾಡರ್ನಾಗಿ ಕಾಣ್ತಿರ್ಬೋದು, ಬಟ್ ಇನ್ಸೈಡ್ ಮೈ ಹಾರ್ಟ್ ನಾನು ತುಂಬ ಇಂಡಿಯನ್. ಆ್ಯಂಡ್ ಇದು ಅದಕ್ಕೆ ಇಷ್ಟು ಬ್ಯೂಟಿಫುಲ್ಲಾಗಿ ನಾನು ಕ್ಯಾರಿ ಮಾಡೋಕ್ಕಾಗಿದ್ದು. ಒಟ್ಟು 17 ಸ್ಪರ್ಧಿಗಳು ಫೈನಲ್ ಶೋಗೆ ಆಯ್ಕೆಯಾಗಿದ್ದಾರೆ. ಅಂತಿಮ ಸುತ್ತಿನಲ್ಲಿ ಮತ್ತಷ್ಟು ಭಿನ್ನಾಣ ತೋರಿಸಿ ಮ್ಯಾಕ್ಸ್ ಮಿಸ್ ಬೆಂಗಳೂರು ಯಾರಾಗ್ತಾರೆ ಅಂತ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.